ನಮಸ್ಕಾರ ಸ್ನೇಹಿತರೆ, ಗಾಯತ್ರಿ ಹಾಬೀಸ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತು ಬೆಳಬೆಳಿಗ್ಗೆ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಈಗ 7 ಗಂಟೆ ಆಗ್ತಾಯಿದೆ. ಅಮ್ಮ ಇಲ್ಲಿ ಕಡುಬು ಬೇಯಿಸೋದಕ್ಕೆ ಅಂತೇಳಿ ಹಚ್ತಾ ಇದ್ದಾರೆ. ಇವತ್ತಿನ ಬ್ಲಾಗ್ ನೋಡೋದಕ್ಕಿಂತ ಮುಂಚೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ಲೈಕಾನನ್ನು ಪ್ರೆಸ್ ಮಾಡಿ. ನಾನು ಮುಂದೆ ಹಾಕುವಂಥ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಸಿಗತ್ತೆ. ಸ್ವಲ್ಪ ಬಾಳೆ ಎಲೆಯಲ್ಲಿ ಕಡುಬು ಮಾಡಿದ್ರು, ಸ್ವಲ್ಪ ಇಡ್ಲಿ ಥರ ಕೂಡ ಮಾಡಿದ್ದಾರೆ. ಎರಡೂ ಕೂಡ ತುಂಬ ಚೆನ್ನಾಗಿ ಒಳ್ಳೆ ಉದುರಾಗಿ ಬಂದಿತ್ತು. ತುಪ್ಪದ ಜೊತೆಗೆ ತುಂಬ ಚೆನ್ನಾಗಿರುತ್ತೆ. ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ಖಾರ ಚಟ್ನಿ ಕೂಡ ಹಾಕ್ಕೊಂಡು ತಿನ್ಬೋದು. ಕಟ್ಟಿಗೆ ಮೇಲೆಲ್ಲ ಚಿಕ್ಕ ಚಿಕ್ಕ ಒಂಥರ ಅಣಬೆಗಳೆದ್ದಿದೆ. ಇದಕ್ಕೆ ವಿಷದ ಅಣಬೆ ಅಂತ ಹೇಳ್ತಾರಪ್ಪ, ಗೊತ್ತಿಲ್ಲ. ಬಿಂಬಳ ಗಿಡದಲ್ಲಿ ತುಂಬ ಬಿಂಬಳಕಾಯಿ ಹಾಕ್ಕೊಂಡಿದೆ. ಉಪ್ಪಿನಕಾಯಿ ಮಾಡಬೇಕು ಅಂತಾನೆ ದಿನ ಹೋಗ್ತಾ ಇದೆ. ನೋಡಬೇಕು ಯಾವಾಗ ಮಾಡೋದು ಅಂತೇಳಿ. ಚಿಕ್ಕದು ಕೂಡ ತುಂಬ ಆಗಿದೆ. ಇವತ್ತು ಅಮ್ಮ ಬೆಳಿಗ್ಗೆ ತಿಂಡಿಗೆ ಕಡುಬು ಮತ್ತು ಅವಲಕ್ಕಿ ಮಾಡಿದರು. ಇವಾಗ ತಿಂಡಿ ತಿಂದುಬಿಟ್ಟು ಬಂದಿದ್ದಾಯಿತು. ನಾವು ಬೆಳಗ್ಗೆನೂ ಸೀರೆ ಕಡುಬೆಲ್ಲ ತಿಂದುಬಿಡ್ತೀವಿ. ಇವಾಗ ತಿಂಡಿ ತಿಂದು ವಾಕಿಂಗ್ ಮಾಡ್ತಾಯಿದ್ದೀವಿ. ಅಮ್ಮ ಮತ್ತು ನಾನು ಇಬ್ಬರು ಕೂಡ ವಾಕಿಂಗ್ ಮಾಡ್ತಾಯಿದ್ದೀವಿ. ಅವರು ಮುಂದೆ ಹೋದರು. ನಾನೊಂದಿಷ್ಟು ಕಪ್ಪೆ ಅದು ಇದು ಎಲ್ಲ ವಿಡಿಯೋ ಮಾಡ್ಕೊಳ್ತಾ ಬರ್ತಾ ಇದ್ದೀನಿ. ಅಮ್ಮ ನೋಡಿ ಅಲ್ಲಿ ಒಂದು ರೌಂಡ್ ವಾಕಿಂಗ್ ಮುಗಿಸ್ಕೊಂಡು ಬರ್ತಾ ಇದ್ದಾರೆ. ತಿರುಗಿ ಸೊಳ್ಳೆ ಕಚ್ಚತ್ತೆ ಅಂತೇಳಿ ಪ್ಯಾಕ್ ಮಾಡಿಕೊಂಡೆ ಓಡಾಡ್ಬೇಕೀಗ. ನುಷಿ ರಾಶಿ ಅಲ್ದ, ಅದಕ್ಕೆ ಸೀರಿಯಸ್ ಆರಿಗೆಲ್ಲ ಫುಲ್ಲು ಮುಚ್ಚೆ ಕಣಕ್ಕಿದೆಯಕ್ಕೂ ನುಷಿ ಕಚ್ಚುತ್ತವಳಿ. ಹಲಸಿನ ಹಣ್ಣೆಲ್ಲ ಮರದ ಮೇಲೆ ಹಣ್ಣಾಗಿ ಎಲ್ಲ ಅರ್ಧಂಬರ್ಧ ತಿಂದು ಹಾಕಾಗಿದೆ ಮಂಗಗಳಿಗೆ. ಮರದ ಮೇಲೆ ಹಣ್ಣಾದರೆ ರುಚಿ ಜಾಸ್ತಿ, ಆದರೆ ಮರದ ಮೇಲೆ ಹಣ್ಣಾದರೆ ಹಣ್ಣು ಮಾತ್ರ ಉಳಿಯೋದಿಲ್ಲ. ಮಳೆ ಬಂದು ನೋಡಿ ತೋಟ ಎಲ್ಲ ಎಷ್ಟು ಹಸಿರಾಗಿದೆ. ದಿನ ಮಳೆ ಬರ್ತಾ ಇದೆ. ಒಂದು ವಾರದ ಮೇಲಾಯಿತು. ಪ್ರತಿನಿತ್ಯ ಮಳೆ ಬರ್ತಾ ಇದೆ. ಎಲ್ಲಿ ನೋಡಿದರಲ್ಲಿ ಹಸಿರು. ಇದು ಸೀಗೆ ಮುಳ್ಳು. ಈ ಚಿಗುರಿಂದ ಚಟ್ನಿ ಎಲ್ಲ ಮಾಡ್ತಾರೆ. ಸೀಗೆ ಮುಳ್ಳಿನ ಚಿಗುರಿಂದ ಚೆನ್ನಾಗಿರುತ್ತೆ. ಹಾಗೆ ತುಂಬ ಜನ ನಾಚಿಕೆ ಮುಳ್ಳು ನೋಡಿರ್ತೀರ. ಎಷ್ಟೋ ಜನ ಇದನ್ನು ನೋಡಿರಲ್ಲ. ಇದು ನೋಡಿ, ಬಿಳಿ ನಾಚಿಕೆ. ಇದು ಮುಟ್ಟಿದರೆ ಮುನಿ ಥರ ಆಗಲ್ಲ, ನೋಡೋಕ್ಕೆ ಅದೇ ಥರ ಇರುತ್ತೆ. ಆದರೆ ಇದು ವಿಷ ಅಂತೆ. ಇದು ಪ್ರಾಣಿಗಳೆಲ್ಲ ತಿಂದರೆ ಇದನ್ನ ವಿಷ ಆಗತ್ತಂತೆ. ಆದ್ರೂ ಇದು ನೋಡಿ ಹಾಗೆ ಮುದುಡುತ್ತೆ. ಅಷ್ಟು ಬೇಗ ಮುದುಡಲ್ಲ, ಸ್ವಲ್ಪ ಲೇಟಾಗಿ ಮುದುಡುತ್ತೆ. ಆ ನಾಚಿಕೆ ಮುಳ್ಳಾಗೇ ಮುದುಡ್ಕೊಳ್ಳುತ್ತೆ, ಬಟ್ ಸ್ವಲ್ಪ ಲೇಟು. ಅದರ ಆ ಥರ ಇಲ್ಲೆಲ್ಲ ಮುಳ್ಳಿರಲ್ಲ. ಅದಕ್ಕೆ ಗಿಡ ತುಂಬ ಮುಳ್ಳು ತುಂಬಿಕೊಂಡಿರುತ್ತೆ. ಇದಕ್ಕೆ ಮುಳ್ಳಿರಲ್ಲ, ಕಲರ್ ಹಿಂಗಿರುತ್ತೆ. ಬಿಳಿ ನಾಚಿಕೆ ಅಂತ ಹೇಳ್ತಾರೆ. ಇದು ಬೆಳದ್ದು. ಮಳೆ ಶುರುವಾಗುತ್ತಾ ನೋಡಿ. ಕೆಳಗೆ ಹಲಸಿನಕಾಯಿ ಆಗಿದೆ. ಮಳೆ ಬರ್ತಿದ್ದಂಗೆ ಕಾಡರ್ಶಿನ ಗಿಡಗಳೆಲ್ಲ ಚಿಗುರ್ಕೊಂಡ್ಬಿಟ್ಟಿದೆ ನೋಡಿ. ಅರ್ಶಿನದ ಎಲೆ ಥರನೇ ಇರುತ್ತೆ ಇದು. ಆದರೆ ಇದರಲ್ಲಿ ಏನಾದರೂ ತಿಂಡಿ ಎಲ್ಲ ಮಾಡೋಕ್ಕೆ ಹೋದ್ರಿ ಅಂತಂದರೆ ಕಹಿ ಆಗಿಬಿಡತ್ತೆ. ನೋಡೋದಕ್ಕೆ ಅರ್ಶಿನದ ಎಲೆ ಥರನೇ ಇರುತ್ತೆ. ಆ ಗಿಡದಲ್ಲಿ ಹೂವಾಗತ್ತೆ ನೋಡಿ, ಪಿಂಕ್ ಕಲರ್. ಕಾಡರ್ಶಿನ ಗಿಡದಲ್ಲಿ ಹೂವಾಗಿದೆ. ಮೊದಲು ಈ ರೀತಿ ಕಾಣಿಸುತ್ತೆ, ಅದರಲ್ಲಿ ಹೂವಾಗತ್ತೆ ನೋಡಿ. ಈ ಥರ ಯೆಲ್ಲೋ ಕಲರ್ ಮತ್ತು ಯೆಲ್ಲೋ ಪಿಂಕ್ ಮಿಕ್ಸು. ಒಂದೊಂದು ಸ್ವಲ್ಪ ಪರ್ಪಲ್ ಕಲರಲ್ಲಿ ಕಾಣಿಸುತ್ತೆ, ಒಂದೊಂದು ಪಿಂಕ್ ಕಲರಲ್ಲಿ ಕಾಣಿಸುತ್ತೆ ಹೂವು. ಒಂದೊಂದು ಗಿಡದಲ್ಲಿ ಒಂದೊಂದು ಥರ ಇದೆ. ಇದರ ಸುಳಿ ತಿನ್ನೋದಕ್ಕೆ ಸಿಹಿ ಇರುತ್ತೆ. ಅದಕ್ಕೆ ಮಂಗಗಳಿದ್ರ ಸುಳಿನ ತಿಂದ್ಬಿಡುತ್ತೆ. ಎಲ್ಲೂ ಜಾಸ್ತಿ ಹೊತ್ತು ನಿಲ್ಲುವಂಗಿಲ್ಲ, ಯಾಕಂತಂದರೆ ಸೊಳ್ಳೆಗಳ ಕಾಟ ತುಂಬ ಸೊಳ್ಳೆ ಇದೆ. ಯಾರೋ ನಿನ್ನೆ ಕಪ್ಪೆ ರಾಶಿ ತೋರ್ಸೋದು ನೋಡಿ, ನೀವು ಕಾಡಲ್ಲಿ ಇರ್ತೀರಿ ಮಾಡ್ಕೊಂಡಿಕ್ಕಿದ. ಯಾರ ಕಮೆಂಟಲ್ಲಿ ಕೇಳಿದೀವಿ, ಎಲ್ಲಿ ಕಾಡು? ಕೆಳಗೆ ಹೊಳೆ, ತೋಟ, ಮೇಲೆ ರೋಡು, ಅದಕ್ಕೂ ಮೇಲೆ ಕಾಡು. ಹಸುಕಾಯಿ ಮಾಡಿ ಎಷ್ಟಿದ್ರು ಚಂಡಕಲರಲ್ಲಿ ವರ್ಷ ನಡೀತಾಡ.
ಹಂಗಾರೆ ಕಡೆ ಕೊಯ್ದಾಗೆಲ್ಲ ಚೆಣಕಲೆಲೆಗೆ ವರ್ಷ. ಇದು ಕಾಡು ಅಂದರೆ ಕಾಡಲ್ಲ, ಒಂಥರ ರೋಡು ಹೊಳೆ ಎಲ್ಲ ಇದೆ. ಆದರೆ ಮೇಲೆ ಕಾಡಿದೆ, ಕಾಡು ಪ್ರಾಣಿಗಳು ಕೆಳಗಡೆ ಹೊಳೆ ಇದೆಯಲ್ಲ, ಅದಕ್ಕೆ ನೀರು ಕುಡಿಯೋಕ್ಕೆ ಬರುತ್ತೆ. ಎಲ್ಲ ತೋಟದಲ್ಲಿ ಎಲ್ಲ ಥರ ಪ್ರಾಣಿ ಓಡಾಡುತ್ತೆ. ಹಂದಿ, ಮುಳ್ಳಂದಿ, ಆಮೇಲೆ ಕಡ, ಮೊಲ, ನವಿಲು, ತುಂಬ ಥರ ಅಭಯಾರಣ್ಯ ಮಾಡಿಬಿಟ್ಟಿದ್ದಾರೆ ಮೇಲ್ಗಡೆ. ಅದಕ್ಕೆ ಸ್ವಲ್ಪ ಮನುಷ್ಯರಿಗೆ ಭಯನೇ ಸಂಜೆ ಟೈಮಿಗೆಲ್ಲ ಓಡಾಡೋದು. ಈ ಹಾವುಗಳಂತೂ ಹೆಬ್ಬಾವುಗಳೆಲ್ಲ ಇರುತ್ತೆ. ಹೆಬ್ಬಾವುಗಳೆಲ್ಲ ಈ ಸಲ ಹೆಬ್ಬಾವು ಕಂಡಿದ್ದಿಲ್ಲ ಅಲ್ದ? ಕಂಡಿದ್ಯಾ? ಹಾಂ, ಅಲ್ಲಿ ಹಿಡತ್ತ. ಸದ್ಯ ಮೆಟ್ಟಿದ್ದಿಲ್ಲ ಹೆಬ್ಬಾವನ. ಕಾಲಡಿಗೆ ಇತ್ತ ಕಚ್ಚಿದ್ದಿಲ್ಲ ಕೆಳಗೋದೀಗ ಇಲ್ಲಿ ಹಲಸಿನ ಮರದ ಹತ್ರನಾ? ನಾ ವಾಕಿಂಗ್ ಮಾಡ್ತೇನೆ, ಹೋಗ್ತಾ ಇಲ್ಲ ಅವರು ಬರ್ತವರೆ. ಹೋಗ್ತಾ ಇದೆ ಇವಾಗ ಆಯ್ತು ನೋಡ್ಬಿಟ್ಟು ಈ ಮತ್ತೆ ಮಳೆಗಾಲದಲ್ಲಿ ಕಳೆ ಬೆಳಕ ಇರ್ತಲ್ಲ, ನೋಡ್ಕೊಂಡು ಓಡಾಡ. ಹೆಬ್ಬಾವು ಎಲ್ಲಿರ್ತವೆ ಗೊತ್ತಾಗ್ತದೆ. ಸಾಯಂಕಾಲ ಮರದ ತುಂಡು ಬಿದ್ದು ಅದ್ರ ಮೇಲೆ ಹೊತ್ತೊಂದು ಕೊಯ್ದು ಕಡೆ ಹಿಡಿದೆ ಅಂತ ಮಾಡೋದು. ಬೆಟ್ಟಕ್ಕೆ ಬಿಟ್ಟಿಕ್ಕೆ ಬಂದ್ವ ಯಾವಾಗೋ ಹಿಡಿದದ್ ವಿಡಿಯೋ ನಂಗೂ ಕಳಿಸಿ ಇದು ನೋಡಿದ್ದೆ. ಹೆಬ್ಬಾವು ಹಿಡಿದು ಎಳದು ಅಲ್ಲಿ ಗಾವಿ ಹಾಕಿರೋ ಹತ್ರ ತುದಿಗೆ ನಾನು ನೋಡಿ ಇರ್ತೆ ಯಾವ ಜಾಗದಲ್ಲಿ. ಆಕೆ ವಾಕಿಂಗ್ ಮಾಡಕ್ಕೆ ರಾಶಿ ಹುಷಾರಾಗಿ ಮಾಡ ತೋಟದೆಲ್ಲರೂ. ಪ್ರಾಣಿ ಕಾಟದಿದ್ರೆ ಇದೊಂದು ಭಯ ಮಾತ್ರ. ಇಲ್ಲೊಂಥರ ಪ್ರಾಣಿಗಳ ಜೊತೆನೇ ಬದುಕಬೇಕು ಎಲ್ಲರೂ. ನಾವು ಅಷ್ಟೇ ಚಿಕ್ಕವ್ರು ಇರುವಾಗಿಂದ ಎಲ್ಲ ಪ್ರಾಣಿಗಳ ಜೊತೆ ಬದುಕಿರೋದ್ರಿಂದ ಅಷ್ಟು ಪ್ರಾಣಿ ಭಯ ಇಲ್ಲ. ಯಾರು ಸಾಯಿಸೋದಿಕ್ಕಂತೂ ಹೋಗೋದಿಲ್ಲ ಇಲ್ಲಿ ಪ್ರಾಣಿಗಳನ್ನ. ಇಲ್ಲೇ ಇದ್ದಾರೆ, ಇಲ್ಲಿ ಮನೆ ಕಾಯ್ತು. ಹೀಗೆ ಓ, ದಾರಿ ಮೇಲೆ ಮನೆ ಕಾಯ್ತಾ? ಇಲ್ಲೇ ಮನೆ ಕಾಯ್ತಾ. ನಾ ಎಂತ ಮಾಡಿ ಇಲ್ಲಿವರೆಗೆ ಬಂದಿಕ್ಕಿದೆ. ಹೀಗೆ ಈ ಪೋಷಣ ಮನೆ ಕಾಯ್ತಾ. ಗಾಡಿನ ಹಿಡಿದು ಬಿಟ್ಟೆ ಮನೆ ಹೆದರ್ಕೊಂಡು ನೋಡಿದ್ನೇನೆ. ನೋಡಗದೇ ಬಿಡ್ಕು ಬಂದರಿ ಎಂಥದ್ದು ಮಾಡಿದ್ದಿಲ್ಲ. ಮನೆ ಕಂಡಿತ್ತು ಮನೆ ಹೊಟ್ಟು ವಜ್ಜೆ ಮನೆ ಕಂಡಿತ್ತಾನ. ಎಂಥದ್ದು ಮಾಡಿದ್ದಿಲ್ಲ. ಕಡೆ ಮತ್ತೆ ತುಂಡು ಬಿದ್ದು ಹೋಯ್ತಾಳೆ. ಮತ್ತೆ ಮೂರುಗಡೆ ಬಂದಿದೆ. ಇಲ್ಲಿ ಆಗಿತ್ತ ನೋಡಿ. ಅಮ್ಮ ಹೆಬ್ಬಾವನ ಹತ್ತಿರದಿಂದನೇ ನೋಡ್ಕೊಂಡು ಹೋಗಿದಾರಂತೆ. ಕಾಲು ಪಕ್ಕನೇ ಇತ್ತಂತೆ. ಫೋನಲ್ಲಿ ಮಾತಾಡ್ತಾ ಹೋಗುವಾಗ ಹೆಬ್ಬಾವು ನೋಡೇ ಇರಲಿಲ್ಲ ಅಂತ ಹೇಳ್ತಾ ಇದ್ರು. ಕೊನೆಗೆ ಕೆಳಗಡೆ ನೋಡಿದ್ರೆ ಹೆಬ್ಬಾವು. ಸದ್ಯ ಏನೂ ಮಾಡಿಲ್ಲ. ನುಂಗು ಬಿಡ್ತೀನಿ. ಮನೆ ಕಂಡಿದ್ದಿತ್ತು. ಅಲ್ಲಿ ಹಿಡಿದು ಎಷ್ಟು ಜನ ಸೇರಿ ಹಿಡಿದು ಹೇಳೋದು. ಅದನ್ನ ಸ್ವಲ್ಪ ದೊಡ್ಡ ಹೆಬ್ಬಾವಲ್ಲ ಅದು. ಇಲ್ಲಿ ಹಲಸಿನ ಮರದ ಹತ್ರ ಹಿಂದಿನ ಸಲ ಇದ್ದಿತ್ತಲ್ಲ, ನಾನು ನೋಡಿದ್ದೆ. ಗಂಗೆನೇ ನೋಡಿರ್ತಾಳೆ. ನೀ ಸುಮಾರು ಸಲ ನೋಡಿದ್ದೆಕ್ಕು. ಮಳೆಗಾಲ ಸ್ಟಾರ್ಟ್ ಆಗಿದ್ದೆ ಇಲ್ಲಿ ಎಲ್ಲ ಥರ ಹಾವುಗಳು ಬರುತ್ತೆ. ಕಡೆಗೆ ಒಂದು ಸಾರಿ ಒಂದಿಷ್ಟು ಹಾವು ಬತ್ತಲ್ಲ, 7 ಹಾವು ಮೊದಲು ಬತ್ತಿತ್ತಲ್ಲ, ಸಣ್ಣ ಸಣ್ಣ ಹಾವು ಬತ್ತಾ. ಅಡುಗೆ ಮನೆಗೆ ಯಾರು ಯಾವ ಹಾವು ಯಾರಿಗೂ ಎಂತೂ ಮಾಡಿದ್ದಿಲ್ಲ ಇಲ್ಲಿ. ಅದ್ರ ಪುಸ್ತಕದ್ದು ಯಾರು ಅದಕ್ಕೂ ಎಂತೂ ಮಾಡ್ತೀವಿ. ಇಲ್ಲಿರೋರೆಲ್ಲ ಒಂಥರ ಪ್ರಾಣಿಗಳ ಜೊತೆಗೆ ಜೀವನ ಮಾಡ್ತಾರೆ. ಪ್ರಾಣಿಗಳಿಗೆ ಅಪಾಯ ಯಾರು ಮಾಡೋದಿಲ್ಲ. ಅದು ಅದಕ್ಕೆ ಯಾರಿಗೂ ಅಪಾಯ ಮಾಡೋಕ್ಕೆ ಹೋಗಲ್ಲ. ಏನಾದರೂ ಪೆಟ್ಟು ಮಾಡಿದ್ರಷ್ಟೇ ಅದು ನಮಗೇನಾದರೂ ತೊಂದರೆ ಕೊಡೋದು. ನಾವೇನು ಮಾಡಿಲ್ಲ ಅಂದರೆ ಅದು ಏನೂ ಮಾಡಲ್ಲ, ಆರಾಮಾಗಿ ಓಡಾಡ್ಕೊಂಡಿರತ್ತೆ. ಅದೇ ಹೆಬ್ಬಾವನ್ನ ನೋಡಿ ಇಲ್ಲಿ ಹಿಡಿದಿದ್ದಾರೆ. ಪಕ್ಕದಲ್ಲಿ ಗಣೇಶನ ಮನೆಯಲ್ಲಿ ಹಿಡಿದಿದ್ದಾರೆ. ವಿಡಿಯೋ ಕಳಿಸಿದ್ರು ನನಗೆ. ಆ ವಿಡಿಯೋ ಎಲ್ಲ ಹೋಯಿತು. ಹಿಡಿತಿರೋ ವಿಡಿಯೋ ಕೂಡ ಇತ್ತು, ಅದು ಡಿಲೀಟ್ ಆಗೋಗಿದೆ. ಹಿಡಿದು ಬಿಟ್ಟು ಕಾಡಿ ತಗೊಂಡೋಗ್ಬಿಟ್ಟಿದ್ದಾರೆ. ಅಮ್ಮ 2 ದಿವಸ ಮುಂಚೆ ಬಾಳೆಹಣ್ಣು ತುಂಬ ಹಣ್ಣಾಗಿದ್ದಿತ್ತು ಅಂಥೇಳಿ ಕೇಕ್ ಮಾಡಿದರು. ನಮಗಂತೂ ಒಳ್ಳೆ ರುಚಿ ಹತ್ಬಿಟ್ಟಿತ್ತು, ಸಖತ್ತಾಗಿತ್ತು. ಅದಕ್ಕೆ ಮಕ್ಕಳು ಕೂಡ ಅಮ್ಮನ ಹತ್ರ ಇನ್ನೊಂದು ಸರಿ ಮಾಡಿಕೊಡ್ತೀಯಾ ಅಂತ ಕೇಳ್ತಾಯಿದ್ರು. ಸರಿ ಅಂತ ಇವತ್ತು ಕೂಡ ಅಮ್ಮ ಬಾಳೆಹಣ್ಣಿನ ಕೇಕ್ ಮಾಡ್ತಾಯಿದ್ದಾರೆ. ಇವತ್ತು ತುಂಬ ಹಣ್ಣಾಗಿರೋ ಬಾಳೆಹಣ್ಣಿದೆ, ಮಾಡ್ತೀನಿ ಅಂತೇಳಿ ಮಾಡ್ತಾಯಿದ್ದಾರೆ. ಬನ್ನಿ ಹೇಗೆ ಮಾಡ್ತಾರೆ ಅಂತ ನೋಡೋಣ.
ನೀವು ಕೂಡ ಮನೆಯಲ್ಲಿ ಮಾಡಿ ನೋಡಿ ಮತ್ತೆ ಮತ್ತೆ ಮಾಡ್ತಿರ್ತೀರ. ನಿಮ್ಮ ಮನೆಯಲ್ಲೂ ಕೂಡ ಎಲ್ಲರೂ ಇನ್ನೊಮ್ಮೆ ಮಾಡಿಕೊಡ್ತೀಯಾ ಅಂತ ಕೇಳ್ತಾರೆ. ಅಷ್ಟು ಚೆನ್ನಾಗಿ ಬರುತ್ತೆ ಮಾತ್ರ. ಯಾರಾದರೂ ನೀವು ಮಾಡಿದ ಈ ಕೇಕ್ ತಿಂದರೆ ಇನ್ನೊಮ್ಮೆ ಮತ್ತೆ ತಿನ್ನಬೇಕು ಅಂತ ಹೇಗೆ ಮಾಡೋದು ಅಂತ ಕೂಡ ಕೇಳ್ಕೊಂಡು ಹೋಗ್ತಾರೆ. ಅಮ್ಮ ಇವತ್ತು ಗೋಧಿ ಹಿಟ್ಟಿನಿಂದ ಬಾಳೆಹಣ್ಣಿನ ಕೇಕ್ ಮಾಡ್ತಾ ಇದ್ದಾರೆ. ಬಾಳೆಹಣ್ಣು ತುಂಬ ಹಣ್ಣಾಗಿಬಿಟ್ಟಿದೆ, ಕಪ್ಪಾಗ್ತಿದೆ ಅಂತಂದರೆ ಈ ರೀತಿ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಟೇಸ್ಟ್ ಅಂತೂ ಸಖತ್ತಾಗಿರುತ್ತೆ. ಮೊನ್ನೆ ವ್ಲಾಗಲ್ಲಿ ಹಾಕಿದಾಗ ಯಾರೋ ಕೇಳಿದ್ರಿ ಅಮ್ಮ ಮಾಡಿರೋ ಕೇಕ್ ರೆಸಿಪಿನ ಶೇರ್ ಮಾಡಿ ಅಂತೇಳಿ. 1 ಲೋಟದಷ್ಟು ಗೋಧಿ ಹಿಟ್ಟು ಈ ಲೋಟಕ್ಕೆ ತಗೊಂಡಿದ್ದಾರೆ. ಇವಾಗ 3/4ರಷ್ಟು ಸಕ್ಕರೆಯನ್ನು ತಗೊಳ್ತಾ ಇದ್ದಾರೆ. ಯಾವ ಲೋಟದಲ್ಲಿ ಗೋಧಿ ಹಿಟ್ಟನ್ನು ಅಳತೆ ಮಾಡಿಕೊಂಡಿದ್ರು ಅದರಲ್ಲಿ 3/4ರಷ್ಟು ಸಕ್ಕರೆ. ಇವಾಗ ಅದೇ ಲೋಟದಲ್ಲಿ ಕೋಕೋ ಪೌಡ್ರನ್ನ ಅಳತೆ ಮಾಡ್ಕೊಳ್ತಾ ಇದ್ದಾರೆ. ಕೋಕೋ ಪೌಡ್ರ್ ಅಥವಾ ಚಾಕ್ಲೇಟ್ ಪೌಡ್ರ್ ಯಾವುದಾದ್ರೂ ತೊಗೋಬೋದು. 2 ಥರ ಕೂಡ ಮಾಡಿದರು ಅಮ್ಮ. ಅರ್ಧ ಲೋಟದಷ್ಟು ಇವಾಗ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದಾರೆ. ಕೂಡ ಅರ್ಧ ಚಮಚದಷ್ಟು ಸೋಡಾ, ಹಾಗೆ ಬೇಕಿಂಗ್ ಸೋಡಾ. ಇವಾಗ ಬೇಕಿಂಗ್ ಪೌಡ್ರನ್ನ ಅರ್ಧ ಚಮಚನ ಬೇಕಿಂಗ್ ಪೌಡ್ರು, 1 ಚಮಚದಷ್ಟು ಬೇಕಿಂಗ್ ಪೌಡ್ರು, ಅರ್ಧ ಚಮಚದಷ್ಟು ಸೋಡಾ, ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಕೋಕೋ ಪೌಡ್ರ್ ಆದರೂ ಆಗುತ್ತೆ, ಚಾಕ್ಲೇಟ್ ಪೌಡ್ರ್ ಆದರೂ ಆಗುತ್ತಂತೆ, ಯಾವುದು ಹಾಕ್ಕೊಂಡ್ರೂ ಆಗುತ್ತೆ. ಸ್ವಲ್ಪ ಉಪ್ಪು, 1-2 ಚಿಟಿಕೆಯಷ್ಟು ರುಚಿಗೆ, 1-2 ಚಿಟಿಕೆಯಷ್ಟು ರುಚಿಗೆ ಉಪ್ಪು ತಗೊಂಡಿದ್ದಾರೆ. ಹಾಗೆ ಕೇಕ್ ಮಾಡೋದಕ್ಕೆ ಬೆಣ್ಣೆ ತಗೊಂಡಿದ್ದಾರೆ. ಈ ಬೆಣ್ಣೆನ ಇವಾಗ ಕರಗಿಸ್ಕೋಬೇಕು. ಈಗ ಬೆಣ್ಣೆನ ಕರಗಿಸೋದಕ್ಕೆ ಇಟ್ಕೊಂಡಿದ್ದಾರೆ. ಕರಗಿದ್ರೆ ಇದು ಜಾಸ್ತಿ ಆಗುತ್ತೆ, 3/4 ಲೋಟಕ್ಕಿಂತಲೂ ಸ್ವಲ್ಪ ಜಾಸ್ತಿನೇ ಆಗುತ್ತೆ. ಬೆಣ್ಣೆ ಹಾಕಿದಷ್ಟು ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಮಾಡೋದಕ್ಕೆ ಅಂತೇಳಿ ಇಲ್ಲಿ ಹಾಲನ್ನು ಕಾಯಿಸ್ಕೊಂಡು ಆರೋದಕ್ಕೆ ಇಟ್ಟಿದ್ದಾರೆ. ಲಿಂಬು ರಸ, ನಿಂಬು ರಸ ಇಟ್ಕೊಂಡು ಬೀಜ ತೆಕ್ಕೊಂಬಿಡೋದು. ನಿಂಬೆಹಣ್ಣು ಹಾಕಿ ಮಾಡಿರೋದು. ಹಾಲಿಗೆ ನಿಂಬೆಹಣ್ಣು ಹಾಕಿ ಹಾಲು ಹೊಡೆಸೋದು. ಹಾಲು ಹಾಲಿಗೆ ಲಿಂಬು ರಸ ಹಾಕಿಟ್ಕೊಂಡಿದ್ದಾರೆ ಹಾಲು ಹೊಡೆಯೋದಕ್ಕೆ ಅಂತೇಳಿ. ಹಾಗೆ ಈ ಕಡೆ ಹಗ್ಗಿದಂಥ 3 ಬಾಳೆಹಣ್ಣನ್ನು ಸಿಪ್ಪೆ ತೆಕ್ಕೊಂಡಿದ್ದಾರೆ. ಚೆನ್ನಾಗಿ ಇದನ್ನು ಗಿವುಚ್ಕೋಬೇಕು, ಗಂಟು ಇಲ್ದಿರೋ ಥರ ಚೆನ್ನಾಗಿ ಬಾಳೆಹಣ್ಣನ್ನು ಕೈಯಿಂದ ಗಿವುಚ್ಕೋಬೇಕು. ಚಿಕ್ಕ ಚಿಕ್ಕದು ಬಾಯಿಗೆ ಸಿಗ್ತಾ ಇರಬೇಕು, ಚೆನ್ನಾಗಿರುತ್ತೆ. ಮಿಕ್ಸಿಗೆ ಹಾಕ್ಕೊಂಡು ಪೇಸ್ಟ್ ರೆಡಿ ಮಾಡಿಕೊಂಡ್ರೆ ಅಷ್ಟು ಚೆನ್ನಾಗಿ ಬರೋಲ್ಲ. ಕೈಯಲ್ಲಿ ಈ ರೀತಿ ಮಾಡಿದಾಗ್ಲೇ ರುಚಿ ಜಾಸ್ತಿ. ಅಲ್ಲಲ್ಲಿ ಕೇಕ್ ಮಧ್ಯೆ ನಮಗೆ ತಿನ್ನೋದಕ್ಕೆ ಸಿಗತ್ತಲ್ಲ, ಆ ಟೇಸ್ಟಿಗೆ ಇನ್ನೂ ಮತ್ತೆ ಮತ್ತೆ ತಿನ್ನೋಣ ಅನಿಸುತ್ತೆ, ಅಷ್ಟೇ ಚೆನ್ನಾಗಿರುತ್ತೆ. ನೋಡಿ ಇವಾಗ ಎಲ್ಲನೂ ಈ ರೀತಿ ಗಿವುಚ್ಕೊಂಡಿದ್ದಾರೆ. ಎಲ್ಲೂ ಗಟ್ಟಿ ಗಟ್ಟಿ ಬಾಳೆಹಣ್ಣು ಇರಬಾರ್ದು, ಒಳ್ಳೆ ಹಣ್ಣಾಗಿರಬೇಕು ಮಾತ್ರ. ಚೆನ್ನಾಗಿ ಹಗ್ಗಿದ್ರೆ ತುಂಬ ಒಳ್ಳೆಯದು. ಈಗ ಬೆಣ್ಣೆ, ಇವಾಗ ಬಾಳೆಹಣ್ಣನ್ನು ಎಲ್ಲ ಗಿಮ್ಚ್ಕೊಂಡಾದ ನಂತರ ಅದಕ್ಕೆ ಬೆಣ್ಣೆ ಹಾಕ್ಕೊಂಡಿದ್ದಾರೆ. ಬಾಳೆಹಣ್ಣನ್ನು ಚೆನ್ನಾಗಿ ಗಿವ್ಚ್ಕೋಬೇಕು. ಆಮೇಲೆ ಹಾಲು, ಲಿಂಬು ರಸವನ್ನು ಹಿಂಡಿರುವಂಥ ಹಾಲು ಮಿಕ್ಸ್ ಮಾಡ್ಕೊಂಡಂಥ ಪೌಡ್ರಿಗೆ ಅದನ್ನ ಸೇರಿಸ್ಕೋಬೇಕು. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಎಲ್ಲವೂ ಹೊಂದ್ಕೊಳ್ಳೋ ಥರ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಬಾಳೆಹಣ್ಣು ಮತ್ತು ಕೋಕೋ ಪೌಡ್ರು, ಗೋಧಿ ಹಿಟ್ಟು ಎಲ್ಲ ಹಾಕ್ಕೊಂಡಿದ್ದಿದೆಯಲ್ಲ, ಬೆಣ್ಣೆ ಎಲ್ಲ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೋಬೇಕು. ಸೋಡಾ ಎಲ್ಲ ಹಾಕಿರ್ತೀವಲ್ಲ, ಈ ರೀತಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ನೀವು ಕುಕ್ಕರಲ್ಲಿ ವಿಸಿಲ್ ಹಾಕ್ದೇ ಬೇಯಿಸ್ಕೋಬೋದು. ಇಲ್ಲ ಒಂದು ಪಾತ್ರೆಯಲ್ಲಿ ಕೆಳಭಾಗದಲ್ಲಿ ಮರಳಿಟ್ಟು ಹಾಗೇನೂ ಬೇಯಿಸ್ಕೋಬೋದು. ಇಲ್ಲ ಓವನ್ ಇದೆ ಅಂದರೆ ಅದರಲ್ಲಿ ಮಾಡ್ಕೋಬೋದು. ಇವಾಗ ಒಂದು ಕುಕ್ಕರ್ ಕಂಟೈನರಲ್ಲಿ ತುಪ್ಪ ಹಾಕ್ಕೊಂಡಿದ್ದಾರೆ. ಅದ್ರ ಬದಲು ನೀವು ಬಟರ್ ಪೇಪರ್ ಕೂಡ ಹಾಕ್ಕೋಬೋದು, ಇಲ್ಲ ತುಪ್ಪನೇ ಹಾಕ್ಕೋಬೋದು, ಯಾವ್ದು ಬೇಕಾದರೂ ಹಾಕ್ಕೊಳ್ಳಿ. ಕುಕ್ಕರ್ ಕಂಟೈನರಿಗೆ ತುಪ್ಪನ ಚೆನ್ನಾಗಿ ಸವರ್ಕೋಬೇಕು ಎಲ್ಲ ಕಡೆ. ನಾವು ಊರಿಗೆ ಹೋದಾಗ ಅಮ್ಮ ಮಾಡಿದರು. ನನಗೆ ಆವಾಗ ಸ್ವಲ್ಪ ಮಾತ್ರ ವಿಡಿಯೋ ಮಾಡ್ಕೊಂಡಿದ್ದೆ, ಮಾಡೋಕ್ಕಾಗಿಲ್ಲ. ತುಂಬಾ ಟೇಸ್ಟಿಯಾಗಿತ್ತು.
ಅದಕ್ಕೆ ನಾನು ಕಲ್ತ್ಕೋಬೇಕು ಅಂತೇಳಿ ಇನ್ನೊಂದು ಸರಿ ಮಾಡಿಕೊಡ್ತೀಯ ಅಂತ ಕೇಳಿದೆ. ಅಮ್ಮ ಮತ್ತೊಂದು ಸರಿ ಮಾಡಿದ್ರು. ಆವಾಗ ವಿಡಿಯೋ ಮಾಡಿಕೊಂಡೆ. ಟೇಸ್ಟ್ ಅಂತೂ ಅದ್ಭುತ ಅಂತ ಹೇಳ್ಬೋದು. ಮಾಡೋದು ತುಂಬ ಸುಲಭ, ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ, ಖಂಡಿತ ಮತ್ತೆ ಮತ್ತೆ ಮಾಡ್ತಾ ಇರ್ತೀರ. ಇದೆಲ್ಲ ಮಿಕ್ಸ್ ಮಾಡ್ಕೊಂಡಾದ ನಂತರ ತುಪ್ಪ ಸವರ್ಕೊಂಡಿರ್ತೀವಲ್ಲ, ಆ ಕಂಟೈನರಿಗೆ ಇದನ್ನು ಸುರ್ಕೋಬೇಕು. ಕುಕ್ಕರ್ ಕಂಟೈನರ್ಗೆ ತುಪ್ಪ ಸವರ್ಕೊಂಡ್ಬಿಟ್ಟು ಅದರಲ್ಲಿ ಸುರ್ಕೊಳ್ತಾ ಇದ್ದಾರೆ. ನೀವು ಬಟರ್ ಪೇಪರ್ ಇದ್ದರೆ ಅದನ್ನು ಹಾಕ್ಕೋಬೋದು, ಇಲ್ಲ ಈ ರೀತಿ ತುಪ್ಪ ಹಚ್ಕೊಂಡ್ರು ಚೆನ್ನಾಗಿಯೇ ಬರುತ್ತೆ. ಕೆಳಗಡೆ ಬೇಕಾದರೆ ನೀವು ದ್ರಾಕ್ಷಿ, ಗೋಡಂಬಿ, ಟೂಟಿ ಫ್ರೂಟಿ, ಪಿಸ್ತಾ ಅಥವಾ ಬಾದಾಮಿನೆಲ್ಲ ಕಟ್ ಮಾಡಿ ಹಾಕ್ಕೋಬೋದು, ಚೆನ್ನಾಗಿರುತ್ತೆ. ಅಮ್ಮನಿಗೆ ಪ್ಲೇನೇ ಇಷ್ಟ, ಅದಕ್ಕೋಸ್ಕರ ನಾವು ಪ್ಲೇನೇ ಚೆನ್ನಾಗಿರುತ್ತೆ ಅಂತ ಏನು ಹಾಕಿಲ್ಲ ಇಲ್ಲಿ. ಅಮ್ಮ ಹಾಗೆ ಮಾಡ್ತಾ ಇದ್ದಾರೆ. ಇದು ಕೂಡ ತುಂಬ ಟೇಸ್ಟಿಯಾಗಿರುತ್ತೆ, ಏನು ಹಾಕ್ಕೊಳ್ಳೋದಿದ್ರೂ. ಕೆಲವರಿಗೆ ನಟ್ಸ್ ಎಲ್ಲ ಬೇಕು ಅಂತಂದರೆ ಹಾಕ್ಕೋಬೋದು. ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣಬೇಕು, ಹಾಗೆಯೇ ಬಾಯಿಗೆಲ್ಲ ಡ್ರೈ ಫ್ರೂಟ್ಸ್ ಎಲ್ಲ ಸಿಗ್ತಾ ಇರಬೇಕಂದ್ರೆ ನೀವು ಅದೆಲ್ಲ ಹಾಕ್ಕೋಬೋದು, ಇಲ್ಲ ಹೀಗೇ ಮಾಡಿಕೊಂಡ್ರೂ ಚೆನ್ನಾಗಿರುತ್ತೆ. ಸಾವಿರದಂತ ಕುಕ್ಕರ್ ಕಂಟೈನರಲ್ಲಿ ಹಾಕಿದ್ದಾರೆ ಎಲ್ಲವನ್ನು ಮಿಕ್ಸ್ ಮಾಡ್ಕೊಂಬಿಟ್ಟು. ಓವನ್ ಇದ್ದರೆ ಓವನಲ್ಲಿ ಮಾಡಿ, ಇಲ್ಲ ಅಂತಂದರೆ ಹಾಗೆಯೇ ಕುಕ್ಕರಲ್ಲೂ ಮಾಡ್ಬೋದು, ಇಲ್ಲ ಕೆಳಗಡೆ ಮರಳೆಲ್ಲ ಹಾಕಿಬಿಟ್ಟು ಒಂದು ಪಾತ್ರೆಯಲ್ಲೂ ಮಾಡ್ಕೋಬೋದು. 80 ಟೆಂಪ್ರೇಚರು. ಈಗ 15 ನಿಮಿಷ ಹಾಕಿ 10 ಎಷ್ಟು ನಿಮಿಷ ತೆಗಿ 15 ನಿಮಿಷ ಹಾಕಿ. 15 ನಿಮಿಷಕ್ಕೆ ಟೈಮ್ ಸೆಟ್ ಮಾಡಿ ಇಟ್ಕೊಳ್ಳಿ. 15 ನಿಮಿಷ ಸಾಕು, ಚೆನ್ನಾಗಿ ಬೆಂದ್ಬಿಡತ್ತೆ. ಇವಾಗ ಏನಾದರೂ ಅಂಟ್ತಾ ಇದೆ, ಸ್ವಲ್ಪ ಹಿಟ್ಟಿಟ್ಟಿದೆ ಅಂದರೆ ಮತ್ತೆ ಬೇಯಿಸಬೇಕು. ಈ ಥರ ಸ್ಪೂನ್ ಆಗಲಿ ಕಡ್ಡಿ ಆಗಲಿ ಏನಾದರೂ ಹಾಕಿದಾಗ ಅಂಟುಕೊಳ್ತಿಲ್ಲ ಅಂತಂದರೆ ರೆಡಿ ಆಗಿದೆ ಅಂತ. ಅಮ್ಮನ ಬಾಳೆಹಣ್ಣು ಕೇಕ್ ರೆಡಿ. ಅಮ್ಮ ಮಾಡಿದ ಬಾಳೆಹಣ್ಣಿನ ಕೇಕ್ ನೋಡಿ ಇವಾಗ ರೆಡಿ ಆಗಿದೆ. ತುಂಬ ಚೆನ್ನಾಗಿ ಬಂದಿದೆ ಮಾತ್ರ. ಒಂದು ಚಾಕ್ಲೇಟ್ ಪೌಡ್ರ್ ಹಾಕಿ ಮಾಡಿದ್ದು, ಒಂದು ಕೋಕೋ ಪೌಡ್ರ್ ಹಾಕಿ ಮಾಡಿದ್ದು, ಎರಡು ಸ್ವಲ್ಪ ಕಲರ್ ಚೇಂಜ್ ಬಂದಿದೆ. ಅಮ್ಮ ಮತ್ತು ಅಮ್ಮ ಮಾಡಿದ ಕೇಕ್. ಹರ್ಷಿ ನೋಡಿ, ಎಷ್ಟು ಒಳ್ಳೆ ಸ್ಪಾಂಜ್ ಕೇಕ್ ಮಾಡಿದ್ದು ಬಾಳೆಹಣ್ಣಿದೆ. ಹಂಗೆ ಕಟ್ ಮಾಡಾಗ್ತಿದ್ದೆ. ಚಲೋ ಬಂದು ರಾಶಿ, ಮಸ್ತ್ ಬಂದೆ ನೋಡು, ಎಷ್ಟು ಒಳ್ಳೆ ಇದ್ರ ಥರ ಬಂದು ರಾಶಿ. ನೋಡಿ ಎಷ್ಟು ಸ್ಪಾಂಜ್ ಥರ ಬಂದೋಳಿ. ಇವತ್ತಿನ ಈ ಬ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಿಮ್ಗೆ ಇಷ್ಟ ಆಗಿದ್ದರೆ, ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೇರೆಯವ್ರ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ, ಹಾಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ಇನ್ನೊಂದು ಬ್ಲಾಗ್ ಜೊತೆಗೆ ನಿಮ್ಮನ್ನು ಭೇಟಿ ಆಗ್ತೀನಿ.